ಚಿಕ್ಕಬಳ್ಳಾಪುರ ಹೆಚ್ಚುತ್ತಿರುವ ಬೇಸಿಗೆ ಬಿಸಿಲಿನಿಂದ ತತ್ತರಿಸಿರುವ ಬೀದಿ ಬದಿ ವ್ಯಾಪಾರಿಗಳಿಗೆ ಜೈ ಫೌಂಡೇಶನ್ ವತಿಯಿಂದ ಗುರುವಾರ ಉಚಿತ ಅಂಬ್ರೆಲಾ ವಿತರಣೆ ಮಾಡಲಾಯಿತು. ನಗರದಲ್ಲಿ ದಿನೇ ದಿನೇ ಏರುತ್ತಿರುವ ಉಷ್ಣಾಂಶದ ನಡುವೆ ಹೊಟ್ಟೆಪಾಡಿಗಾಗಿ ರಸ್ತೆ ಬದಿಯಲ್ಲಿ ನಿಂತು ವ್ಯಾಪಾರ ಮಾಡುತ್ತಿರುವ ವ್ಯಾಪಾರಿಗಳು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಮಧ್ಯಾಹ್ನದ ವೇಳೆಗೆ ಸುಡುವ ಬಿಸಿಲು ತಡೆಯಲಾಗದೆ ಹಲವರು ವ್ಯಾಪಾರ ನಿಲ್ಲಿಸಿ ಮನೆಗಳಿಗೆ ತೆರಳುವ ಪರಿಸ್ಥಿತಿ ಎದುರಿಸುತ್ತಿದ್ದರು. ಈ ಹಿನ್ನೆಲೆ ಮಾಹಿತಿ ಸಂಗ್ರಹಿಸಿದ ಜೈ ಫೌಂಡೇಶನ್ ಅಧ್ಯಕ್ಷ ಜಯಕುಮಾರ್ ಅವರು ಮಾನವೀಯ ಕಾಳಜಿಯಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ತಾತ್ಕಾಲಿಕ ನೆರಳಿಗಾಗಿ ನೈಲಾನ್ ಫ್ಯಾಬ್ರಿಕ್ ಅಂಬ್ರೆಲಾಗಳನ್ನು ಉಚಿತವಾಗಿ ವಿತರಿಸಿದರು. ನಗರದ ಜೂನಿಯರ್ ಕಾಲೇಜು ಬಳಿ, ಟೌನ್ ಹಾಲ್ ಸರ್ಕಲ್ ಹಾಗೂ ನಗರಸಭಾ ನಿಲ್ದಾಣ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಛತ್ರಿಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಜಯಕುಮಾರ್, ಬಿಸಿಲಿನ ತಾಪದಿಂದ ವ್ಯಾಪಾರಿಗಳು ಸಂಕಷ್ಟಕ್ಕೊಳಗಾಗ್ತಿದ್ದಾರೆ. ಅವರು ಕೂಲಾಗಿ ವ್ಯಾಪಾರ ಮಾಡಿ ಜೀವನ ನಡೆಸಲು ಈ ಸಣ್ಣ ಪ್ರಯತ್ನ. ಮುಂದಿನ ದಿನಗಳಲ್ಲಿ ಎಲ್ಲ ವ್ಯಾಪಾರಿಗಳಿಗೆ ಆರೋಗ್ಯ ವಿಮೆ ಮಾಡಿಸಿಕೊಡಲಾಗುತ್ತೆ ಅಂತ ಹೇಳಿದರು. ಇನ್ನು ಚಿಕ್ಕಬಳ್ಳಾಪುರ ಮಾತ್ರವಲ್ಲದೆ ಗೌರಿಬಿದನೂರು ಹಾಗೂ ದೊಡ್ಡಬಳ್ಳಾಪುರ ತಾಲೂಕುಗಳಲ್ಲಿಯೂ ಜೈ ಫೌಂಡೇಶನ್ ವತಿಯಿಂದ ಅಂಬ್ರೆಲಾ ವಿತರಣೆ ಮುಂದುವರಿಯಲಿದೆ ಅಂತ ಹೇಳಿದರು. ಈ ಬೀದಿ ಬದಿ ವ್ಯಾಪಾರಿಗಳ ಒಂದು ಜೊತೆಗೆ ನಿಲ್ಲುವಂಥ ಕೆಲಸ ಮಾಡಿದ್ದೀವಿ. ಈಗ ನಿನ್ನೆ ಕೂಡ ಒಂದು ಸುದ್ದಿ ಮಾಧ್ಯಮದಲ್ಲಿ ಒಬ್ಬ ಹಿರಿಯರು ವಯಸ್ಸಾಗಿರೋಂಥವ್ರು ಬೀದಿ ಬದಿ ವ್ಯಾಪಾರಿಗಳು ಅವರ ಕಷ್ಟವನ್ನು ತೋಡ್ಕೊಂಡಿದ್ರು. ಅದನ್ನು ಕೂಡ ನಾನು ಗಮನಿಸಿದೆ. ಈಗಾಗಲೇ ನಾನು ಇದನ್ನು ಸಿದ್ಧಪಡಿಸಿದ್ದೆ. ಯಾಕಂದರೆ ಬೇಸಿಗೆ ಈಗಾಗಲೇ ಹವಾಮಾನ ವೈಪರೀತ್ಯ ತಾವೆಲ್ಲ ಗಮನಿಸಿದ್ದೀರಾ. ಮೊನ್ನೆ ಕೂಡ ಮಳೆ ಕೂಡ ಜೋರಾಗಿ ಬಿದ್ದಿದೆ. ಈಗ ಬಿಸಿಲು ಕೂಡ ಇನ್ನು ಈ ಒಂದು ಬೇಗ ಇನ್ನು ಬರುವ ತಿಂಗಳಲ್ಲಿ ಭಾಳಷ್ಟು ಹೆಚ್ಚಾಗ್ಬೋದು ಅಂತ ಹವಾಮಾನ ಇಲಾಖೆ ಕೂಡ ತಿಳಿಸಿದೆ. ಅದರಿಂದಾಗಿ ಒಂದು ಏನು ಬಿಸಿಲಲ್ಲಿ ವ್ಯಾಪಾರ ಮಾಡಿ ತೊಂದರೆ ಅನುಭವಿಸ್ತಾ ಇದ್ದಾರೆ ಅವ್ರ ಜೊತೆಗೆ ನಿಲ್ಲುವಂಥ ಕೆಲಸ ಆಗಬೇಕು ಅಂತೇಳಿ ನಮ್ಮ ಸಂಸ್ಥೆ ಕಡೆಯಿಂದ ನಮ್ಮ ಒಂದು ಪ್ರಾಯೋಗಿಕವಾಗಿ ನಮ್ಮ ನಗರ ಭಾಗಗಳಲ್ಲಿ ಕೆಲವು ಕಡೆ ಏನು ಜನ ನೋವು ತಿಂತಾಯಿದ್ರು, ಬಿಸಿಲು ಬೇಗೆಯಿಂದ ಬಳಲ್ತಾ ಇದ್ರು, ಅವ್ರಿಗೆ ಒಂದು ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಛತ್ರಿಯನ್ನು ಕೊಡುವ ಮೂಲಕ ಒಂದು ಜೊತೆ ನಿಲ್ಲುವಂಥ ಕೆಲಸ ಮಾಡಿದ್ದೀವಿ. ನಗರ ಭಾಗಗಳಲ್ಲಿ ಏನು ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ ಅವ್ರಿಗೆ ಗುರುತಿಸಿ ಅವ್ರಿಗೆ ಏನು ಆಯಕಟ್ಟಿನ ಪ್ರದೇಶದಲ್ಲಿ ಕೊಡ್ತಾ ಇದ್ದೀವಿ. ಮುಂದಿನ ಹಂತದಲ್ಲಿ ಇದು ಒಂದು ಚಿಕ್ಕಬಳ್ಳಾಪುರ ಮಾತ್ರ ಅಲ್ಲ, ಈಗ ಅದು ಗೌರಿಬಿದನೂರಲ್ಲಿ ಕೂಡ ಒಂದು ಕೊಡುವ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಯಾಕಂದರೆ ಗಡಿ ತಾಲೂಕುಗಳಲ್ಲಿ ಈಗ ಬಿಸಿಲಿನ ಬೇಗ ಜಾಸ್ತಿ ಆಗ್ತಾ ಇದೆ. ಭಾಳಷ್ಟು ನಾವು ನೋಡಿದ್ದೀವಿ, ಗಮನಿಸಿದ್ದೀವಿ. ಇವಾಗ ನಮ್ಮ MG ರಸ್ತೆ ಆಗಿರ್ಬೋದು, ಈಗ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಈಗ ಇಲ್ಲಿ ಕೂಡ ಕೆಲವಾರು ಬೀದಿ ಬದಿ ವ್ಯಾಪಾರಸ್ಥರು ತಮ್ಮ ನೋವುಗಳನ್ನ ತೋಡ್ಕೊಂಡಿದ್ರು. ಅದನ್ನು ಗಮನಿಸಿ ನಾವು ಇದನ್ನು ಸಿದ್ಧಪಡಿಸಿ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ದೊಡ್ಡಬಳ್ಳಾಪುರ ತಾಲೂಕಲ್ಲೂ ಕೂಡ ಕೊಡಬೇಕು ಅಂತ ಆಲೋಚನೆ ಮಾಡಿದ್ದೀವಿ. ನಮ್ಮ ಕೈಲಾದ ಮಟ್ಟಿಗೆ ನಮ್ಮ ಸಂಸ್ಥೆ ಕಡೆಯಿಂದ ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮದ ಜೊತೆಗೆ ನಾಳೆ ನಮ್ಮ ತಾಯಿಯವರ ಹುಟ್ಟಿದ ಹಬ್ಬ ಶ್ರೀರಾಮನವಮಿ ಕೂಡ ಇದೆ. ಅದೇ ರೀತಿ ಏನು ನಮ್ಮ ತಾಲೂಕಿನಲ್ಲಿ 2000ಕ್ಕೂ ಮೇಲ್ಪಟ್ಟು ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ, ಅವ್ರ ಜೊತೆ ಒಂದು ನಿಲ್ಲುವಂಥ ಕೆಲಸ ಆಗಬೇಕು. ಯಾಕಂದರೆ ಅವ್ರಿಗೆ ಯಾವೊಂದಿನ ವ್ಯಾಪಾರ ದೈನಂದಿನ ವ್ಯಾಪಾರದ ಮೇಲೆ ಅವರ ಜೀವನ ಅವಲಂಬಿತವಾಗಿರ್ತದೆ. ನಾವು ಏನು ನೋಡ್ತಾ ಇರ್ತೀವಿ, ಭಾಳಷ್ಟು ಜನ ಒಂದು ಕಷ್ಟದ ದಿನಗಳಲ್ಲಿ ಅವರ ಒಂದು ಆರೋಗ್ಯ ಸಮಸ್ಯೆ ಆದಾಗ ಯಾರೂ ಕೂಡ ಅವರು ಕೇಳುವಂಥ ಸ್ಥಿತಿಯಲ್ಲಿ ಇರಲ್ಲ. ಜೈ ಫೌಂಡೇಶನ್ ಸಂಸ್ಥೆ ಕಡೆಯಿಂದ ಮುಂದಿನ ದಿನಗಳಲ್ಲಿ ಅವರೆಲ್ಲರಿಗೂ ಕೂಡ ಒಂದು ಆರೋಗ್ಯ ವಿಮೆ ಒಂದು ಮಾಡಿಸ್ಕೊಡ್ಬೇಕು ಅನ್ನೋದು ನನ್ನ ಒಂದು ಹಂಬಲ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ನೆರವೇರಿಸ್ತೀನಿ. ಹಾಗೆ ಅವರ ಒಂದು ಅಸ್ಲಂ ಪಾಷ್ ಅವರು ಯಾರಿದ್ದಾರೆ, ಇವರು ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರು, ಅವ್ರನ್ನೂ ಕೂಡ ಅವರೊಟ್ಟಿಗೆ ಕೂಡ ಮಾತಾಡಿದ್ದೀನಿ. ಅವರು ಕೂಡ ಮುಂದಿನ ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ಒಂದು ಸಭೆ ಸೇರಿ ಎಲ್ಲರ ಜೊತೆಗೆ ಮಾತಾಡಿ ಅವ್ರ ಕಷ್ಟ ಸುಖನ ಒಂದು ಪರಿಹರಿಸುವ ನಿಟ್ಟಿನಲ್ಲಿ ಜೈ ಫೌಂಡೇಶನ್ ಜೊತೆಗಿರ್ತೀರಿ ಅಂತ ನಮ್ಮ ಮೂಲಕ ತಿಳಿಸ್ತೀನಿ. ಈಗಾಗಲೇ ಈಗ ಒಬ್ಬ ತಾಯಿಯವರು ಹೇಳ್ತಾ ಇದ್ರು, ಅವ್ರಿಗೆ ಲೈಸೆನ್ಸ್ ಈ ವಿಚಾರ ಯಾಕೆ ಮಾತಾಡಬೇಕಂದ್ರೆ ನಗರ ಅವ್ರ ಸುಂಕ ಏನು ಕಲೆಕ್ಷನ್ ಮಾಡ್ತಾ ಇದ್ದಾರೆ, ಏನಾದರೂ ಯಾರಾದರೂ ಈಗ ನಗರಸಭಾ ಅಧಿಕಾರಿಗಳು ಮಾನವೀಯತೆ ಅನ್ನೋದು ಬದುಕಿದ್ರೆ ದಯವಿಟ್ಟು ಈ ಕೂಡಲೇ ಅವ್ರಿಗೇನು ಅವರ ಬಳಿಗೆ ಹೋಗಿ ಒಂದು ಲೈಸೆನ್ಸ್ ಕೊಡುವಂಥ ಕೆಲಸ ಮಾಡಿ ಅವ್ರ ಹತ್ರ ಶುಲ್ಕ ಏನು ಅವ್ರಿಗೆ ಪಾವತಿ ಮಾಡಬೇಕಾದಿಲ್ಲ ಅಂದರೆ ಜೈ ಫೌಂಡೇಶನ್ ಸಂಸ್ಥೆ ಅದನ್ನು ಬರ್ತೈತೆ. ಕೂಡಲೇ ಅವ್ರಿಗೆ ಒಂದು ಕೊಡಿ, ಅವ್ರಿಗೆ ತೊಂದರೆ ಆಗೋದು ಬೇಡ. ಏನು ಯಾಕಂದರೆ ಅವ್ರ ಜೀವನ ಒಂದು ದೈನಂದಿನ ವ್ಯಾಪಾರದ ಮೇಲೆ ಅವಲಂಬಿತವಾಗ್ತೈತೆ. ಅಂಥವ್ರ ಮೇಲೆ ನಾವು ಒಂದು ಕಠಿಣವಾಗಿ ವ್ಯವಹರಿಸೋದು ತಪ್ಪಂತ ನನ್ನ ಭಾವನೆ. ಅದಕ್ಕಾಗಿ ಈಗ ಏನು ನಗರಸಭೆಯವರು ನಾನು ಮನವಿ ಮಾಡ್ಕೊತೀನಿ, ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಹೆಲ್ತ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಕೂಡಲೇ ಏನು ಲೈಸೆನ್ಸ್ ಯಾರ್ಯಾರಿಗಿಲ್ಲ ಅವ್ರಿಗೆ ಒದಗಿಸ್ಕೊಡೋ ಕೆಲಸ ಮಾಡಿ. ಶುಲ್ಕ ಬೇಕಾದರೆ ಅವ್ರದ್ದು ಶುಲ್ಕ ನಾನು ಏನಿದೆ ನಮ್ಮ ಜೈ ಫೌಂಡೇಶನ್ ಸಂಸ್ಥೆ ಕಡೆಯಿಂದ ನಾನು ಬರ್ಸೋದಕ್ಕೆ ಸಿದ್ಧ ಇದ್ದೇನೆ ಅಂತ ಈ ಮೂಲಕ. ಈ ಕಾರ್ಯಕ್ಕೆ ವ್ಯಾಪಾರಿಗಳಿಂದ ಮೆಚ್ಚುಗೆ ವ್ಯಕ್ತವಾಗಿದ್ದು, ಬಿಸಿಲಿನ ತಾಪದಿಂದ ರಕ್ಷಣೆ ದೊರಕಿದ ಹಿನ್ನೆಲೆ ಸಂತಸ ವ್ಯಕ್ತಪಡಿಸಿದರು.